ಹಾಯ್ ಫ್ರೆಂಡ್ಸ್, ವರ್ಷ ಇಡೀ ಮಾಡೋದಕ್ಕೆ ಕುಚ್ಚಗಾಯಿ ಅಂತೇಳಿ ನಾವು ಮಾಡಿಡ್ತೀವಿ. ಈ ಥರ ಉದ್ದುದ್ದ ಕೊಯ್ಕೊಂಡು ಬಂದು ಈಗ ಇದನ್ನು ಈ ಥರ ಮಾಡಿ ತೊಟ್ಟು ತೆಗೆದು ಎಲ್ಲ ನೀಟಾಗಿ ತೊಟ್ಟು ಮುರಿಬೇಕು. ತೊಟ್ಟು ಮುರಿದು ಈ ಥರ ಎಲ್ಲ ಮಾಡಿ ತೆಗೆದಿಟ್ಕೊಂಡ್ರೆ ಈ ಥರ ಇರಬೇಕು. ಇದನ್ನು ಈ ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಬೇಕು. ಎಲ್ಲ ಮಾವಿನಕಾಯಿನೂ ನೀಟಾಗಿ ತೊಳ್ಕೊಬೇಕು. ಅದರದ್ದು ರಸ ಎಲ್ಲ ಬಿದ್ದಿರುತ್ತಲ್ಲ, ಸೊನೆ ಅಂತ ಹೇಳ್ತೀವಿ ನಾವು, ಅದನ್ನೆಲ್ಲ ಹೋಗೋಂಗೆ ತೊಳ್ಕೊಬೇಕು. ಚೆನ್ನಾಗಿ ತೊಳೆದು ಬೇರೆದಕ್ಕೆ ಹಾಕಿಟ್ಕೊಂಡು ನೀರು ಕುದಿಯೋಕೆ ಇಟ್ಕೊಂಡು ತೊಳೆದಿರೋ ಮಾವಿನಕಾಯಿನ ನೀರೊಳಗೆ ಹಾಕ್ಕೋಬೇಕು. ಈ ಥರ ಫುಲ್ಲು ನೀರೊಳಗಡೆ ಮುಳುಗಬೇಕು ಮಾವಿನಕಾಯಿ. ಆ ಥರ ಮಾಡಿ ಒಂದು 10 ನಿಮಿಷ ಈ ನೀರಲ್ಲೇ ಬೇಯಬೇಕು. ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು, ಮೇಲಿಂದ ಕೆಳಗೆ, ಕೆಳಗಿನ ಮೇಲೆ. ಕಲರ್ ಚೇಂಜ್ ಆಗುತ್ತೆ ನೋಡಿ ಮಾವಿನಕಾಯಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಈಗ 10 ನಿಮಿಷ ಆಗಿದೆ. ಇದು ಇನ್ನೂ ಜಾಸ್ತಿ ಬೇಯಿಸಬಾರ್ದು. ಬೇಯಿಸಿದರೆ ಮಾವಿನಕಾಯಿ ಒಡೆದೋಗುತ್ತೆ. ಬೇಯಿಸಿದರೆ ಒಡೆದೋಗುತ್ತಲ್ವ, ನಿಮಗೆ ಗೊತ್ತಿದೆ. ಆ ಥರ ಆಗಬಾರ್ದು. ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಪ್ರೆಸ್ ಆಗಬೇಕು, ಒಂಥರ ಮೆತ್ತಗೆ ಅನಿಸ್ಬೇಕು. ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಬೇಗ ಹೀಗೆ ನೀರು ತೆಗೆದು ಒಂದು ಕಡೆ ತಕ್ಕೊಬಿಡು. ಬೇಗ ತೆಗೆದುಬಿಡ್ಬೇಕು, ಹಂಗೆ ಕೆಳಗಿದ್ದಂತೆ ಬೆಂದ್ಬಿಡುತ್ತೆ ಬೇರೆ ಮಾವಿನಕಾಯಿ ಎಲ್ಲ. ಈಗ ಈ ಮಾವಿನಕಾಯಿ ಎಲ್ಲ ತಕ್ಕೊಂಡಿದ್ದೀವಿ. ಇದೇ ನೀರಿಗೆ ಉಳಿದಿರೋ ಮಾವಿನಕಾಯಿನೂ ಹಾಕ್ಕೊಂಡು ಮತ್ತೆ ಇದೇ ಥರನೇ ಈಗ ಮತ್ತೆ 10 ನಿಮಿಷ ಈ ಮಾವಿನಕಾಯಿನೂ ಹಿಂಗೆ ಬೇಯಿಸ್ಕೊಳ್ಳೋಣ. ಅಷ್ಟು ಮಾವಿನಕಾಯಿನೂ ಇದ್ರೊಳಗಡೆ ಹಾಕ್ಕೊತೀನಿ. ಈಗ ಇನ್ನು 2ನೇ ಟ್ರಿಪ್ ಹಾಕಿದ್ದೀನಿ. ಇದು ಇನ್ನೊಂದು 10 ನಿಮಿಷ ಬೇಯಲಿ. ಒಂದು ಬಟ್ಟೆ ಹಾಸ್ಕೊಂಡು ಸೀರೆನ ಮಾವಿನಕಾಯಿನೆಲ್ಲ ಇದರಿಂದ ತೆಗೆದು ನೀಟಾಗಿ ಅಲ್ಲಿ ಹಾಸ್ಕೋಬೇಕು. ಸೀರೆ ಮೇಲೆಲ್ಲ ಹಾಕ್ಕೋಬೇಕು. ಫುಲ್ಲು ಬಿಸಿ ಇದೆ, ತಣ್ಣಗಾಗಬೇಕು, ಫುಲ್ಲು ತಣ್ಣಗಾಗಬೇಕು. ಅಲ್ಲಿವರೆಗೂ ಇದನ್ನು ಹೀಗೆ ಬಟ್ಟೆ ಮೇಲೆ ತಣ್ಣಗಾಗಕ್ಕೆ ಬಿಟ್ಕೋಬೇಕು. ಇದು 1 ವರ್ಷ ಆದ್ರೂ ಏನೂ ಆಗೋಲ್ಲ ಹಿಂಗೆ ಮಾಡಿಟ್ಕೊಂಡ್ರೆ. ಇಲ್ಲಾಂದರೆ ಹಾಳಾಗ್ಬಿಡುತ್ತೆ, ಹುಳ ಬಂದುಬಿಡುತ್ತೆ, ಹಂಗೆಲ್ಲ ಆಗುತ್ತೆ. ಈಗ ಇದಿಷ್ಟು ತಣ್ಣಗಾಗಲಿ. ಯಾರ್ಯಾರು ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೆ ರೆಸಿಪಿ ಹಾಕೋಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಎಲ್ಲರೂ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಇದೇ ನೀರಿಗೆ 1 ಪ್ಯಾಕೆಟ್ ಉಪ್ಪಲ್ಲಿ 3/4 ಪ್ಯಾಕೆಟ್ ಉಪ್ಪನ್ನ ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಈ ಉಪ್ಪಿನ ನೀರನ್ನ 3/4 ಕವರ್ ಉಪ್ಪು ಹಾಕಿದ್ದೀವಿ. ಈಗ ಉಪ್ಪು ಒಂದು ಕುದಿ ಬರಲಿ. ಉಪ್ಪು ನೀರು ಚೆನ್ನಾಗಿ ಒಂದು ಕುದಿ ಬಂದ ಕೂಡಲೇ ಇದನ್ನ ಆಫ್ ಮಾಡಿಕೊಂಡು ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಟು ಆ ಮಾವಿನಕಾಯಿನೆಲ್ಲ ಇದಕ್ಕೆ ಹಾಕಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಪ್ರೊಸೀಜರೆಲ್ಲ ಸರಿಯಾಗಿ ಗೊತ್ತಾಗುತ್ತೆ. ಈ ಥರ 1 ವರ್ಷ ಇಡೀ ಮಾಡಿಟ್ಕೊಂಡ್ರೆ ನಿಮಗೆ ಮಾವಿನಕಾಯ್ದು ಏನೇ ರೆಸಿಪಿ ಮಾಡಬೇಕು ಅಂದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಉಪ್ಪು ನೀರು ತಣ್ಣಗಾಗಿದೆ, ಮಾವಿನಕಾಯಿ ತಣ್ಣಗಾಗಿದೆ. ಇದನ್ನೆಲ್ಲ ಉಪ್ಪು ನೀರು ಹಾಕಿರೋದಕ್ಕೆ ಹಾಕಿಟ್ಕೋಬೇಕು. ಈಗ ಎಲ್ಲ ತುಂಬಿದ್ದೀವಿ. ಇದ್ರ ಮೇಲೆ ನೀಟಾಗಿ ಒಂದು ಬಾಳೆ ಅಥವಾ ಉಪ್ಪಿನ ಕವರ್ ಇರುತ್ತಲ್ಲ, ಆ ಕವರು ಏನಾದರೂ ನೀಟಾಗಿ ಇದ್ರ ಮೇಲೆ ಹಿಂಗೆ ಮುಚ್ಚಿಬಿಟ್ಟು ಒಳಗಡೆ ಮುಚ್ಚಳ ಹಾಕಿಟ್ಬಿಟ್ರೆ
ವರ್ಷ ಇಡೀ ಮಾವಿನಕಾಯಿಂದ ಏನಾದರೂ ಮಾಡ್ಕೋಬೋದು. ಮಾವಿನಕಾಯಿಂದ ಏನಾದರೂ ರೆಸಿಪಿ ಮಾಡಬೇಕು ಅಂದರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.